ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಬಹಳ ಹಿಂದೆ ಹೇಳ್ತಾ ಇದ್ರು, ಇಲ್ಲಿಯವರು ಬ್ರಿಟಿಷರ ಒಟ್ಟಿಗೆ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ರು ಅಂತೇಳಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಂತ ಹೇಳುವ ಒಂದು ಹಂಬಲವನ್ನು ನಾನು ಕೂಡ ಅವರ ಒಟ್ಟಿಗೆ ಕಳೆದ 4-5 ವರ್ಷಗಳಿಂದ ಕೆಲಸ ಮಾಡುವಾಗ ಈ ಒಂದು ಇದರಲ್ಲಿ ಇಡ್ಬೇಕಂತಲ್ಲ, ಇಂಥವರಿಗೆಲ್ಲ ಒಂದು ಮಾನ್ಯತೆ ಕೊಡ್ಬೇಕಂತ ಹೇಳೋ ಒಂದು ಅವರ ದೂರದೃಷ್ಟಿಯ ಒಂದು ಮಾತುಗಳು. ನಮ್ಮ ಇವತ್ತು ಭಾರತ ದೇಶ ನಡೀತಾ ಇದೆ ಪ್ರತಿಯೊಂದು ಇದರಲ್ಲಿ. ಅಂಥ ಒಂದು ಆ ಸಂವಿಧಾನ ಶಿಲ್ಪಿಯನ್ನು ಸ್ಮರಿಸುವಂಥ ಕೆಲಸ ನಮ್ಮ ಪೊನ್ನಣ್ಣನವರು ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಸಂವಿಧಾನ ಶಿಲ್ಪಿ ಇಲ್ಲಿ ವಿರಾಜಪೇಟೆ ತಾಲೂಕಿನಲ್ಲಿ ಸ್ಥಾಪನೆ ಮಾಡಿದ್ದಕ್ಕೆ ಶುಭಾಶಯನ್ನು ಕೋರುತ್ತಾ, ಹಾಗೆ ಸ್ವತಂತ್ರ ಹೋರಾಟಕ್ಕಾಗಿ ಹಲವು ವರ್ಷಗಳಿಂದ ಭಾಳ ಹಿಂದೆ ಹೇಳ್ತಾ ಇದ್ರು, ಇಲ್ಲಿಯವರು ಬ್ರಿಟಿಷರ ಒಟ್ಟಿಗೆ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದರು ಅಂತೇಳಿ. ಆದರೆ ಯಾವುದೋ ಹೇಳಿಕೆಯಲ್ಲಿ ಬಂದಾಗ 4-5 ವರ್ಷದ ಹಿಂದೆ ಬಂದಿರ್ಬೋದು. ಆದರೆ ಮಲ್ಲೇಗೌಡ ಬೆಳ್ಳೆಪ್ಪನವರು ಸ್ವತಂತ್ರ ಹೋರಾಟಕ್ಕಾಗಿ ಆಗ ನಮ್ಮ ಏನು ಹಳೆಯ ನಮ್ಮ ಬುಕ್ಕಲ್ಲಿ ಏನಿದೆ ಆ ಬುಕ್ಕನ್ನೆಲ್ಲ ಸ್ಟಡಿ ಮಾಡಿದಾಗ ಅಲ್ಲಿ ಪಂಜಣ್ಣ ಬೆಳ್ಳೆಪ್ಪನವರು ಹೋರಾಟಗಾರರು, ಹಾಗೆ ಕೊಳ್ಳಿಮಡ ಕರ್ಮಯ್ಯನ ಹೋರಾಟಗಾರರು, ಹಾಗೆ ಸಾಧಾರಣ 300 ಜನ ಕೊಡುಗೆ ಇಲ್ಲಿ ವಿರಾಜಪೇಟೆ ತಾಲೂಕಿಂದ ಹೋರಾಟ ಮಾಡಲಿಕ್ಕೆ ಭಾಗಿಯಾಗದವರು. ಅಂಥ ಒಂದು ಆ 75 ವರ್ಷದ 80 ವರ್ಷ, ಈಗ ಸ್ವತಂತ್ರ ಸಿಕ್ಕಿ 77 ವರ್ಷ ಆಯಿತು. ಅಂಥ ಹೋರಾಟಗಾರರನ್ನು ಇವತ್ತು ಗೋಣಿಕೊಪ್ಪದ ಬಸ್ ಸ್ಟ್ಯಾಂಡಲ್ಲಿ ಅವರ ಪುತ್ಥಳಿಯನ್ನು ಇದು ಮಾಡಿ ಇಡೀ ಈ ಭಾಗದ ಜನರಿಗೆ, ಕೊಡಗು ಜಿಲ್ಲೆಗೆ ಆ ಪಂಜಣ್ಣ ಬೆಳ್ಳೆಪ್ಪ ಮತ್ತು ಕರ್ಮಯ್ಯನನ್ನು ಸ್ಮರಿಸುವಂಥ ಕೆಲಸ ಮಾನ್ಯ ಪೊನ್ನಣ್ಣನವರು ಮಾಡಿದ್ದಾರೆ. ಒಳ್ಳೆಯ ಕೆಲಸ ಮಾಡಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಅಷ್ಟೇ ಈ 300 ಜನ ಏನು ಹೋರಾಟಕ್ಕಾಗಿ ತ್ಯಾಗ ಮಾಡಿದ್ದಾರೆ ಅವರನ್ನು ಸಹ ಸ್ಮರಿಸುವಂಥ ಕೆಲಸ ಆಗಬೇಕು. ಹಾಗೆ ಇವತ್ತು ನಮ್ಮ ಕೊಡಗಿನಲ್ಲಿ ಹಲವು ಸಮಸ್ಯೆಗಳಿದೆ. ಇವತ್ತು ಪೊನ್ನಣ್ಣವರ ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ. ಮಾನ್ಯ ಮುಖ್ಯಮಂತ್ರಿಯವರು DK ಶಿವಕುಮಾರ್ಗಳು ಇದ್ದಾರೆ. ಸ್ಟೇಟ್ಮೆಂಟ್ ಎಲ್ಲ ಭಾಳ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಒಳ್ಳೆ ಆಡಳಿತ ಕೊಡ್ಬೋದು ಅಂತ ನಮಗೆಲ್ಲ ಅನ್ನಿಸ್ತಾ ಇದೆ. ಆದರೆ ಕೊಡಗಿನಲ್ಲಿ ಭಾಳ ಸಮಸ್ಯೆ ಇದೆ, ಆನೆ ಹಾವಳಿ ಪಾನಿ ಹಾವಳಿ. ಹಾಗಾಗಿ ಈ ಸಮಸ್ಯೆ ಪರಿಹಾರಕ್ಕೆ ಮುಂದಿನ ದಿನಗಳಲ್ಲಿ ಕೊಡಗು ಜಿಲ್ಲೆಗೆ ಮಂತ್ರಿಯನ್ನು ಕೊಟ್ಟು, ಅರಣ್ಯ ಮಂತ್ರಿಯನ್ನು ಕೊಟ್ಟು ಅವ್ರನ್ನ ಮಂತ್ರಿ ಮಾಡಿದರೆ ಈ ಕೊಡಗಿನ ಹಲವು ಸಮಸ್ಯೆ, ಕಾಫಿ ಬೆಳೆಗಾರರು ಇರ್ಬೋದು, ರೈತರು ಇರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ಅಂಥವರಿಗೆಲ್ಲ ಒಂದು ಒಳ್ಳೆಯ ಪ್ಲ್ಯಾನನ್ನು ಮಾಡಿ ಕೊಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗೆ ನಾನು ಮನವಿಯನ್ನು ಮಾಡ್ತೇನೆ. ಆ ಕೊಡಗಿನಲ್ಲಿ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಪರಿಸರವನ್ನೇ ಮಳೆಯನ್ನೇ ನಂಬಿ ಕೊಡಗಿನ ಜನ ಬದುಕ್ತಾ ಇರೋದು. ಅಂಥ ಒಂದು ಇದರಲ್ಲಿ ಆನೆ ಕಾಟ, ಹುಲಿ ಕಾಟ ಆಗಿ ಯಾರಿಗೂ ಲಾಸ್ ಆಗಿ ವರ್ಷಕ್ಕೊಂದು ಸಾರಿ ಬೆಳೆ ತೆಗೆದು ಅಂಥ ಇದರಲ್ಲಿ ಒಂದು ಶಾಶ್ವತ ಪರಿಹಾರ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೊಡಗಿಗೆ ಮಂತ್ರಿ ಸ್ಥಾನ ಕೊಡಲಿ ಅಂತ ಹೇಳಿ ನಾನು ಹೇಳುತ್ತಾ, ಇವತ್ತು ನಾವು ಅವರ ಹುಟ್ಟುಹಬ್ಬದಲ್ಲಿ ಅವರಿಗೆ ಒಳ್ಳೆಯದಾಗಲಿ. ಹಾಗೂ ನಮ್ಮ ಇವರ ಸ್ವತಂತ್ರಕ್ಕಾಗಿ ಹೋರಾಟವನ್ನು ಸ್ಮರಿಸುವಂಥ ಕೆಲಸ ಮಾಡಿದ ಪೊನ್ನಣ್ಣನವರಿಗೂ ಎಲ್ಲರಿಗೂ ನಾನು ಅವರಿಗೆ ಅಭಿನಂದನೆ ಮತ್ತು ವಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೊಡಗಿನ ಈಗಾಗಲೇ ತಾವು ಮಾನ್ಯ ಶಾಸಕರು ಹೇಳಿದಾಗೆ ಏನು ಚಿಂತನೆ ಅಂತ ಹೇಳೋದು, ಈ ಕೊಡಗಿನ ಒಂದು ಈ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡವರಿಗೆ ಒಂದು ಅವರ ಸ್ಮರಣಾರ್ಥವಾಗಿ ಅವರಿಗೆ ಒಂದು ಹೆಸರನ್ನು ಇಡಬೇಕು ಅಂತ ಹೇಳೋ ಒಂದು ನಿಟ್ಟಿನಲ್ಲಿ, ಜೊತೆಗೆ ಈ ದೇಶದ ಒಂದು ಸಂವಿಧಾನವನ್ನು ಬರೆದು ಈ ದೇಶ ಒಂದು ಸುಸ್ಥಿತಿಯಲ್ಲಿ ನಡೆಯಲು ಒಂದು ಅವಕಾಶ ಕಲ್ಪಿಸಿದಂಥ ಮಾನ್ಯ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನು ಇಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಂತ ಹೇಳುವ ಒಂದು ಹಂಬಲವನ್ನು ನಾನು ಕೂಡ ಅವರ ಒಟ್ಟಿಗೆ ಕಳೆದ 4-5 ವರ್ಷಗಳಿಂದ ಕೆಲಸ ಮಾಡುವಾಗ ಈ ಒಂದು ಇದರಲ್ಲಿ ಇಡ್ಬೇಕಂತಲ್ಲ, ಇಂಥವರಿಗೆಲ್ಲ ಒಂದು ಮಾನ್ಯತೆ ಕೊಡ್ಬೇಕಂತ ಹೇಳೋ ಒಂದು ಅವರ ದೂರದೃಷ್ಟಿಯ ಒಂದು ಮಾತುಗಳು ಇವತ್ತು ಸಫಲವಾಗಿದ್ದಕ್ಕೆ ತಾವು ತಮ್ಮ ಮನಸ್ಸಲ್ಲಿ ಇಟ್ಟು ಇವತ್ತೇನು ಇಲ್ಲಿಯೇ ಸ್ಥಳೀಯರಾದಂತಹ ಮಾನ್ಯ ಪಂಜಣ್ಣ ಬೆಳ್ಳೆಪ್ಪನವರು ಈ ಒಂದು ಹೋಬಳಿಯಲ್ಲೇ ಸೇರ್ತಾರೆ. ಅದೇ ರೀತಿ ಮಾನ್ಯ ಕರಂಬೇನವರು, ಹಾಗೆ ಅವರು ಹೇಳಿದಾಗ ಇನ್ನೂ ಹೆಚ್ಚಿನ
ಸ್ವತಂತ್ರ ಹೋರಾಟಗಾರರು ಮಲ್ಲಂಗ ಚಂಗಪ್ಪನವರು, ಚಕ್ಕೆರೆ ಮಣ್ಣಿನವರು ಹಾಗೂ ಬೇಕಾದಷ್ಟು ಸುಮಾರು, ಯಾಕೆಂದ್ರೆ ಒಂದು ಇದರ ಪ್ರಕಾರ ಪಂಜಾಬ್ನಲ್ಲಿ ಅತಿ ಹೆಚ್ಚು ಸ್ವತಂತ್ರ ಹೋರಾಟಗಾರರಿದ್ರು. ಆದರೆ ಕೊಡಗಿನಲ್ಲಿ ತಮ್ಮ ಜನಸಂಖ್ಯೆಯ ಆಧಾರದ ಮೇಲೆ ರೇಷೋ ಹಾಕಿದ್ರೆ ಪಂಜಾಬ್ ಬಿಟ್ಟರೆ ಕೊಡಗು ಒಂದು ಅತ್ಯಂತ ಸ್ವತಂತ್ರ ಹೋರಾಟ ಕೊಟ್ಟಿದೆ ಅಂತ ಹೇಳೋದು ಕೂಡ ಕೆಲವು ಕಡೆ ಹೇಳೋದು ಕೂಡ ನಾನು ಕೇಳ್ಪಟ್ಟಿದ್ದೇನೆ. ಈ ಒಂದು ಗುಡ್ಡಗಾಡು ಪ್ರದೇಶದಲ್ಲಿದ್ದು ಈ ದೇಶದ ಒಂದು ಸ್ವಾತಂತ್ರ್ಯಕ್ಕಾಗಿ ಬರೀ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡಿದ 2 ಕುಟುಂಬಗಳು ಇವತ್ತು ಅವರ ಒಂದು ಹೆಸರನ್ನ ಇಲ್ಲಿ ನಾವು ಹಾಕಿ ನಮಗೆಲ್ಲರಿಗೂ ಕೂಡ ಒಂದು ಈ ಭಾಗದ ಜನರು ಮತ್ತು ಇಡೀ ಕೊಡಗಿನ ಜನರಿಗೆ ಕೂಡ ಸಂತೋಷದ ವಿಚಾರ. ಅದರ ಜೊತೆ ಇವತ್ತು ಹೇಳಬೇಕಾದ್ರೆ ಆ ಒಂದು ಕುಟುಂಬದವರು ನಾನು ಹೇಳೋದು ಕೇಳಿದ್ದೇನೆ. ವಿನೋಬಾಯಿ ಅವರು ಆ ಕಾಲದಲ್ಲಿ ಈ ಕೊಡಗಿಗೆ ಬಂದಾಗ ಅವರ ಎಲ್ಲ ಒಂದು ಅವರ ಆಭರಣಗಳನ್ನು ಮತ್ತು ಏನವರ ಹಣಕಾಸಿನ ಎಲ್ಲ ಅವರಿಗೆ ಕೊಟ್ಟು ಈ ಸ್ವತಂತ್ರ ಹೋರಾಟಕ್ಕೆ ಸಹಾಯ ಮಾಡಿದಂತ ವ್ಯಕ್ತಿತ್ವದ ಈ 2 ಕುಟುಂಬಗಳು, ಅವರಿಗೆ ನಿಮ್ಮ ಮುಂದಿನ ಒಂದು ಜೀವನಗಳು ಕೂಡ ಇವತ್ತು ಏನ್ ನಾವು ಸ್ಮರಿಸಿ ಇಲ್ಲಿ ಇದನ್ನು ಅಳವಡಿಸಿದರೆ ಅದ್ರ ಮೂಲಕ ನಿಮ್ಮ ಜೀವನ ಕೂಡ ನಿಮ್ಮ ಕುಟುಂಬಸ್ಥರ ಇದು ಒಳ್ಳೆಯದಾಗಲಿ. ಈ ಕ್ಷೇತ್ರಕ್ಕಾಗಿ ನಿಮ್ಮೆಲ್ಲ ಒಂದು ಮಿಡಿತ, ನೀವು ಮಾಡಿದಂಥ ಸೇವೆನ ನಾವೆಲ್ಲ ಇವತ್ತು ಸ್ಥಳೀಯರು, ನಾಗರಿಕರು, ಗೋಣಿಯಪ್ಪ ಪಂಚಾಯತಿಯವರು ಮತ್ತು ಶಾಸಕರು ಇವತ್ತು ಸೇರಿ ನೆನಪಿಸಿದಕ್ಕೆ ಇದು ನಿಮ್ಮ ಒಂದು ಜೀವನಕ್ಕೆ ಒಂದು ಒಳ್ಳೆಯ ಒಂದು ಮಾರ್ಗವಾಗಲಿ ಅಂತ ಹೇಳೋದು ಶುಭ ಹಾರೈಸುತ್ತಾ, ಅದೇ ರೀತಿ ಇವತ್ತು ಕಾಕತಾಳೀಯಂತೆ ಈ ಕಾರ್ಯಕ್ರಮ 2-3 ಬಾರಿ ಮುಂದಕ್ಕೆ ಹೋಯ್ತು, ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಆಯಿತು. ಆದರೆ ಇವತ್ತು ಈ ಕಾರ್ಯಕ್ರಮದ ಜೊತೆಯಲ್ಲೇ ನಮ್ಮ ಈ ಕ್ಷೇತ್ರದ ನಮ್ಮ ಶಾಸಕರು ನಮ್ಮನ್ನು ಒಡನಾಡಿ ಇವತ್ತು ಭಾರಿ ಒಂದು ಅಭಿವೃದ್ಧಿಯ ಕಾರ್ಯಕ್ರಮವನ್ನು ಕಳೆದ ಈ 3 ವರ್ಷಗಳಿಂದ ಮಾಡುತ್ತಾ, ಅದಕ್ಕಿಂತ ಮೊದಲು ಕೂಡ ತುಂಬಾ ಉತ್ತಮವಾದ ಕೆಲಸಗಳು ಮಾಡ್ತಾ ಈ ಕ್ಷೇತ್ರದಲ್ಲಿ ಓಡಾಡ್ಕೊಂಡು ಬಂದಂತ ಮಾನ್ಯ ಶ್ರೀ ಎಸ್ ಪದ್ಮನಾಭನವರ ಹುಟ್ಟುಹಬ್ಬ. ಅದನ್ನು ಎಲ್ಲರೂ ಕೂಡ ಭಾರಿ ಸಡಗರದಿಂದ ಆಗಮಿಸಿ ಅವರಿಗೆ ತಮ್ಮ ಸಂತೋಷ ಮತ್ತು ಅವರಿಗೆ ಶುಭಾಶಯಗಳನ್ನು ತಿಳಿಸಿದ್ದೀರಾ. ಅವರ ಒಂದು ಈ ಒಂದು ಹುಟ್ಟುಹಬ್ಬದ ದಿವಸ ಅವರು ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಅವರು ಮಂತ್ರಿಯಾಗಿ ಬರಬೇಕಂತಲೂ ಕೂಡ ಆಶಿಸ್ತಿದ್ದಾರೆ. ಆದ್ರಿಂದ ಅವರ ಒಂದು ಇವತ್ತು ತಮ್ಮೆಲ್ಲ ಒಂದು ಆಶಯ ಮೇಲೆ ಅವರು ಮಂತ್ರಿಯಾಗಿ ಕೂಡ ಬರಲಿ. ಈ ಹುಟ್ಟುಹಬ್ಬದ ಒಂದು ಶುಭಾಶಯದ ಮೂಲಕ ಅವರು 52ನೇ ವರ್ಷ ಹುಟ್ಟುಹಬ್ಬದ ಮೂಲಕ ಈ ರಾಜ್ಯದ ಒಬ್ಬ ಮಂತ್ರಿಯಾಗಿ ಕೂಡ ಬರಲಿ ಅಂತ ಹೇಳೋದನ್ನ ಹಾರೈಸುತ್ತಾ ತಮಗೆಲ್ಲರಿಗೂ ಆದರದಿಂದ ವಂದಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.